ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಶ್ರೂಮ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಮಶ್ರೂಮನ್ನು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಮಸಾಲೆಗೆ ಕಾಯಿ ತುರಿ ಮತ್ತು ಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನು ಅರ್ದ್ಕೊಂಡು ಮಸಾಲೆ ರೆಡಿಯಾಗಿದೆ. ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಆನಿಯನನ್ನು ಕಟ್ ಮಾಡಿ ಹಾಕಿ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಈ ಕಟ್ ಮಾಡಿರೋಂತಹ ಮಶ್ರೂಮನ್ನು ಹಾಕಿ ಅದು ಕೂಡ 2-3 ಮಿನಿಟ್ಸ್ ಹುರ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ, ಬೆಂದಾದಮೇಲೆ ಈ ರೀತಿ ರೆಡಿಯಾಗಿದೆ. ಇದು ಈ ಥರ ನೀರೆಲ್ಲ ಬಿಟ್ಟು ನೀರು ಸ್ವಲ್ಪ ಆರಿದ ನಂತರ ಅಂದರೆ ಒಂಥರ ಅರೋಮಾ ಬರ್ತಾಯಿದೆ. ಇವಾಗ ಇದು ರೆಡಿ ಮಾಡ್ಕೊಂಡಿರೋ ಕೊಕೊನಟ್ ಮತ್ತು ಒಣಮೆಣಸಿನ ಪೇಸ್ಟನ್ನು ಆಗಿದೆ. ಇದಕ್ಕೆ ನೋಡಿ, ಹುಳಿ ಆಗಲಿ ಅರಿಶಿಣದ ಹಿಟ್ಟಾಗಲಿ ಕೊರಿಯಂಡರ್ ಪೌಡ್ರಾಗಲಿ ಯಾವುದನ್ನು ಹಾಕೋದಿಲ್ಲ. ಓನ್ಲಿ ಕೊಕೊನಟ್ ಮತ್ತು ಒಣಮೆಣಸಿನ್ಕಾಯಿನ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಈಗ ನೋಡಿ, ಇದನ್ನು ಹಾಕಿ ಮಿಕ್ಸಿದ ನೀರನ್ನು ಕೂಡ ಹಾಕಿ ಥಿಕ್ನೆಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಸ್ವಲ್ಪ ಇದು ಪಲಾವ್ ಜೊತೆಗೆ ಸೈಡಲ್ಲಿ ಹಾಕ್ಕೊಳ್ಳೋಕ್ಕೆ ಮಾಡ್ಕೋತಾ ಇದ್ದೀನಿ. ಇದನ್ನು ರೊಟ್ಟಿ ಜೊತೆ, ದೋಸೆ ಜೊತೆ ಹಾಕ್ಕೋಬೋದು, ಅಥವಾ ಜೀರಾ ರೈಸು, ಫ್ರೈಡ್ ರೈಸು ಯಾವುದು ಬೇಕೋ ಅದ್ರ ಜೊತೆ ನಾವು ಇಟ್ಕೋಬೋದು ಸೈಡ್ಗೆ. ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಇದು ಬೇಯಬೇಕು, ಮಸಾಲೆ ಕಲರ್ ಚೇಂಜ್ ಆಗೋ ಥರ ಮಾಡ್ಕೋಬೇಕು. ಇವಾಗ ನೋಡಿ, ಇದಕ್ಕೆ ಹಿಂಗನ್ನು ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡಿ ಹಿಂಗಿನ ನೀರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಈ ರೀತಿ ಕುದಿ ಬರ್ತಾ ಇರಬೇಕಾದ್ರೆ ಆ ಹಿಂಗಿನ ನೀರನ್ನು ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಹಾಕಬೇಕು. ಮತ್ತು ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕಬೇಕು. ಈ ರೀತಿ ಮಾಡಿ ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಆಫ್ ಮಾಡಿ ಮುಚ್ಚಿಟ್ರೆ ಇದು ರೆಡಿಯಾಗಿದೆ. ಥಿಕ್ನೆಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.